ಪ್ರತ್ಯೇಕವಾದ ಜಿಲ್ಲೆ ಮಾಡುವುದು ರಾಜಕಾರಣಿಗಳ ಕೆಲಸವಲ್ಲ. ಆ ಸಂದರ್ಭ ಬಂದಾಗ ಮಾಡಬಹುದು. ಆದರೆ ಪ್ರತ್ಯೇಕ ಜಿಲ್ಲೆ ರಚನೆಗೆ ಹೋರಾಟ ಬದಲು ಸಮಗ್ರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ನಡೆಯಬೇಕಿದೆ ಎಂದು ಹಳಿಯಾಳದ ಮಾಜಿ ಶಾಸಕ ಸುನಿಲ್ ಹೆಗಡೆ ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಪ್ರಾದೇಶಿಕವಾಗಿ ಅನ್ಯಾಯವಾಗುತ್ತಿರುವ ಬಗ್ಗೆ ಜನಾಭಿಪ್ರಾಯವಿದೆ. ಕಾರಣ, ಜಿಲ್ಲಾ ಉಸ್ತುವಾರಿ ಸಚಿವರಾದವರು ಕೇವಲ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದು ಜನರಲ್ಲಿ ಕಲ್ಪನೆ ಇದೆ. ಸದ್ಯ ಜನರಲ್ಲಿ ಪ್ರತ್ಯೇಕ ಜಿಲ್ಲೆ ರಚನೆ ಬಗ್ಗೆ ಯೋಚನೆ ಇದೆ. ಆದರೆ ಪ್ರಸ್ತುತ ಜಿಲ್ಲೆ ರಚನೆ ಅಗತ್ಯವಿಲ್ಲ. ಆದರೆ ಈ ಬದಲು ಇಡೀ ಜಿಲ್ಲೆಯ ನಾಯಕರು ಪಕ್ಷಾತೀತವಾಗಿ ಒಂದೆಡೆ ಸೇರಿ ಸಮಗ್ರ ಜಿಲ್ಲೆಯ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಬೇಕು. ಇವತ್ತಿನ ದಿನಕ್ಕೆ ಅದು ಅಪ್ರಸ್ತುತ ಅಂತ ನಾವು ತಿಳ್ಕೊಳ್ತೀವಿ. ಪ್ರತ್ಯೇಕ ಜಿಲ್ಲೆ ಮಾಡುವುದು ರಾಜಕಾರಣಿಗಳ ಕೆಲಸ ಅಲ್ಲ. ಪ್ರತ್ಯೇಕ ಜಿಲ್ಲೆಗೆ ಮಾಡಬೇಕಾಗಿದ್ದಾಗ ಆ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭದಲ್ಲಿ ಸರ್ವೆ ಆಗ್ತದೆ, ಮತ್ತೊಂದು ರಿಪೋರ್ಟ್ಗಳು ನಡೀತದೆ. ಪ್ರತ್ಯೇಕ ಜಿಲ್ಲೆ ಮಾಡಲಿಕ್ಕೆ ಮಾಡುವಂಥ ಹೋರಾಟ ಮಾಡೋದಕ್ಕಿಂತ ಇದ್ದಂಥ ಜಿಲ್ಲೆಯನ್ನು ಸಮಗ್ರವಾಗಿ ಇಟ್ಕೊಂಡು ಯಾವ ರೀತಿ ಅದನ್ನು ಅಭಿವೃದ್ಧಿ ಪಡಿಸಬೇಕು. ಯಾಕಂದರೆ ಪ್ರಾದೇಶಿಕವಾದಂಥ ಅನ್ಯಾಯ ಆಗ್ತಾ ಇದೆ ಅಂತ ಜನರಲ್ಲಿ ಸ್ವಲ್ಪ ಕಲ್ಪನೆ ಇದೆ. ಯಾಕಂದರೆ ಆಯಾ ಉಸ್ತುವಾರಿ ಸಚಿವರುಗಳು ಬಂದಾಗ ಆಯಾ ತಮ್ಮ ಕ್ಷೇತ್ರಗಳಿಗೆ ಮಾಡ್ಕೊಳ್ತಾರೆ ಅನ್ನುವಂಥ ಭಾವನೆಯಿಂದ ಜನರಿಗೆ ಪ್ರತ್ಯೇಕ ಜಿಲ್ಲೆಯ ಬಗ್ಗೆ ಕಲ್ಪನೆ ಅಂತ ಇಟ್ಕೊಂಡಿದ್ದಾರೆ ಅಂತ ನಾ ತಿಳ್ಕೊಂಡಿದ್ದೆ. ಪ್ರತ್ಯೇಕ ಜಿಲ್ಲೆ ಈಗ ಅಪ್ರಸ್ತುತ, ಸಮಗ್ರವಾಗಿ ಯಾವ ರೀತಿಯಿಂದ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ನಾಯಕರು ಒಂದ್ ಕಡೆ ಬಂದು ಚರ್ಚೆ ಮಾಡಿದ್ರೆ ಒಳ್ಳೆಯದು. ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಬೇಡಿಕೆ ಇದೆ. ಇದು ಕೇವಲ ಕುಮಟಾ ಭಾಗಕ್ಕೆ ಸೀಮಿತವಾಗದಂತೆ ಜಿಲ್ಲೆಯ ಎಲ್ಲಾ ನಾಯಕರು ಬೇಡಿಕೆಗೆ ಧ್ವನಿಯಾಗಬೇಕು. ಹೀಗೆ ಪ್ರತಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಜಿಲ್ಲೆಯ ಎಲ್ಲಾ ಪಕ್ಷದ ನಾಯಕರು ಒಂದಾಗಿ ಧ್ವನಿಗೂಡಿಸಬೇಕು. ಇದು ಸಾಧ್ಯವಾಗದೆ ಜನರಲ್ಲಿ ಪ್ರತ್ಯೇಕ ಜಿಲ್ಲೆ ಕೂಗು ಎದ್ದಿದೆ. ಅಖಂಡ ಜಿಲ್ಲೆಯ ಅಭಿವೃದ್ಧಿಗೆ ಸ್ಥಳೀಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಬೇಕಿದೆ. ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೇಳ್ತಾ ಇದ್ದಾರೆ. ಅದು ಕುಮಟಾಕ್ಕೆ ಸಂಬಂಧ ಅಂತ ನಾವು ಕುತ್ಕೋಬಾರ್ದು. ಇಡೀ ಜಿಲ್ಲೆಯವರ ಸಗಡ ಭಾಗ. ಕಾರವಾರದಲ್ಲಿ ನಾವೇನಾದ್ರು ಅಭಿವೃದ್ಧಿ ಆಗಬೇಕಂದ್ರೆ ಇಡೀ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ಒಂದು ಪ್ಲಾಟ್ಫಾರ್ಮಿಗೆ ಬಂದು ಇದು ಆಗಲೇಬೇಕು ಅನ್ನುವಂಥದ್ದು ವಿಚಾರ ನಾನು ನಿರ್ಣಯ ಮಾಡಬೇಕು. ಇದು ಎಲ್ಲೋ ಒಂದು ಕಡೆ ಆಗ್ತಾ ಇದೆ. ಇದು ಆಗ್ತಾ ಇಲ್ಲದೆ ಇರೋದ್ರಿಂದನೇ ಜನರಲ್ಲಿ ಈ ರೀತಿಯ ಭಾವನೆಗಳು ಬರ್ತಾ ಇದೆ. ಜಿಲ್ಲೆ ಎರಡಾದ್ರೂ ಆಗಲಿ ಮೂರಾದ್ರೂ ಆಗಲಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಸ್ಥಳೀಯ ಜನಪ್ರತಿನಿಧಿಗಳ ಏನು ಇಚ್ಛಾಶಕ್ತಿ ಮೇಲೆ ಜಿಲ್ಲೆ ಅಭಿವೃದ್ಧಿ, ಪ್ರದೇಶಗಳ ಅಭಿವೃದ್ಧಿ ಆಗುತ್ತೆ. ಜಿಲ್ಲೆ ಒಡೆಯುವುದರಿಂದ, ತಾಲೂಕುಗಳು ಒಡೆಯುವುದರಿಂದ ಅಭಿವೃದ್ಧಿ ಆಗುವುದಿಲ್ಲ. ಆಯಾ ಜನಪ್ರತಿನಿಧಿಗಳು ಏನಿರ್ತಾರೆ ಅವರ ಇಚ್ಛಾಶಕ್ತಿ ಮೇಲೆ ಅದು ಆಯಾ ಕ್ಷೇತ್ರಗಳು ಡೆವಲಪ್ ಆಗಲಿಕ್ಕೆ ಸಾಧ್ಯ ಇದೆ. ಇದಕ್ಕಿಂತ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಎಲ್ಲಿ ಹೊಡೆದಿದೆ? ಇನ್ನೂ ಇದೆ, ಇನ್ನೂ ಅಭಿವೃದ್ಧಿ ಆಗ್ತಾನೆ ಇದೆ, ಅಭಿವೃದ್ಧಿ ಮಾಡ್ತಾನೆ ಇಲ್ಲ. ಹೀಗಾಗಿ ಜನಪ್ರತಿನಿಧಿಗಳ, ರಾಜಕಾರಣಿಗಳ ಇಚ್ಛಾಶಕ್ತಿ ಮೇಲೆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ವಿನ ಜಿಲ್ಲೆಯನ್ನು ಒಡೆಯುವುದರಿಂದ ಅಭಿವೃದ್ಧಿ ಆಗ್ತದೆ ನನ್ನ ವೈಯಕ್ತಿಕವಾಗಿ ಅದನ್ನು ಒಪ್ಪಲ್ಲ. ಇದರ ಆಧಾರದ ಮೇಲೆ ಪ್ರದೇಶಗಳ ಅಭಿವೃದ್ಧಿ ಆಗುತ್ತದೆ ಹೊರತು ಅಖಂಡ ಜಿಲ್ಲೆಯನ್ನ ಒಡೆಯುವುದರಿಂದ ಅಲ್ಲ. ಅಖಂಡ ಬೆಳಗಾವಿ ಜಿಲ್ಲೆ ವಿಭಜಿಸದೆ ಅಭಿವೃದ್ಧಿ ಹೊಂದುತ್ತಲೇ ಇದೆ. ಜಿಲ್ಲೆಯ ವಿಭಜನೆಯಿಂದ ಹಳಿಯಾಳ ಕ್ಷೇತ್ರಕ್ಕೆ ಲಾಭನೂ ಇಲ್ಲ, ಅಗತ್ಯತೆಯೂ ಇಲ್ಲ. ಜಿಲ್ಲೆಯ ಎಲ್ಲಾ ರಾಜಕಾರಣಿಗಳು ಪಕ್ಷಾತೀತವಾಗಿ ಒಂದೆಡೆ ಬಂದು ಜಿಲ್ಲೆಯ ಪ್ರಾದೇಶಿಕ ಅನ್ಯಾಯ ಹೋಗಲಾಡಿಸಿ ದೂರದೃಷ್ಟಿಯಿಂದ ಜಿಲ್ಲೆಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯ ವಿವಿಧ ತಾಲೂಕುಗಳ ಬೇಡಿಕೆ ಈಡೇರಿಕೆಗಾಗಿ ಕೆಲಸ ಮಾಡಬೇಕು ಹೊರತು ಸದ್ಯ ಜಿಲ್ಲೆಯ ವಿಭಜನೆ ಅಪ್ರಸ್ತುತ. ಜಿಲ್ಲೆಯ ಒಡೆಯುವಂತಹದಕ್ಕೆ ನಮ್ಮ ಹಳಿಯಾಳ ಕ್ಷೇತ್ರಕ್ಕೆ ಅದರಿಂದ ಏನು ಲಾಭನೂ ಆಗಲ್ಲ, ಹಳಿಯಾಳ ಕ್ಷೇತ್ರಕ್ಕೆ ಅದರ ಅವಶ್ಯಕತೆಯೂ ಇಲ್ಲ. ಹಾಗಾದ್ರೆ ನಾವು ಒಂದು ಜಿಲ್ಲೆ ಕೇಳ್ತೇವೆ, ಹಳಿಯಾಳ ಜಿಲ್ಲಾ ಕೇಂದ್ರ ಕೊಡಿ ಅಂತ ಹೇಳ್ತೇವೆ. ಅವೆಲ್ಲ ಸಮಂಜಸವಾದಂಥದ್ದಲ್ಲ. ಅದನ್ನು ಬಿಟ್ಟು ಎಲ್ಲ ರಾಜಕಾರಣಿಗಳು, ಎಲ್ಲ ಯಾವುದೇ ಪಕ್ಷದಲ್ಲಿ ಅವರ ಪ್ಲಾಟ್ಫಾರ್ಮ್ ಬರಬೇಕು. ಏನು ಮಾಡಬೇಕು? ಜಿಲ್ಲೆಯಲ್ಲಿ ಪ್ರಾದೇಶಿಕ ಭಾಗದಲ್ಲಿ ಅಂದರೆ ರೈತಾಪಿ ಜನ ಹೆಚ್ಚಿಗೆ ಇದ್ದಾರೆ, ಕಾರ್ಮಿಕರು ಹೆಚ್ಚಿಗೆ ಇದ್ದಾರೆ. ಅಲ್ಲಿ ಯಾವ ರೀತಿಯಿಂದ ನಾವು ಅಭಿವೃದ್ಧಿ ಪಡಿಸಬೇಕು? ಕುಮಟಾದಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಕೇಳಿದ್ದಾರೆ, ಶಿರ್ಸಿಯಲ್ಲಿ ಒಂದು ಕೇಳಿದ್ದಾರೆ, ಸಿದ್ದಾಪುರದ ಒಂದು ಸಮಸ್ಯೆಗಳಿದೆ. ಇದನ್ನ ಪರಿಹಾರ ಮಾಡಬೇಕೇ ವಿನ ಜಿಲ್ಲೆಯನ್ನ ಒಡೆಯುವುದು ಅಪ್ರಸ್ತುತ, ಅದು ಈಗಿನ ಸಡಗರ ಅವಶ್ಯಕತೆಯೂ ಇಲ್ಲ ನನಗೆ ಕಂಡುಬರುತ್ತದೆ. ಇದು ಬಿಜೆಪಿ ಪಕ್ಷದ ಹೋರಾಟವಾಗಲಿ ಅಜೆಂಡಾವಾಗಲಿ ಅಲ್ಲ. ಇದನ್ನ ಉತ್ತರ ಕನ್ನಡ ಸಂಸದರೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ವೈಯಕ್ತಿಕವಾಗಿ ಹೋರಾಟ ಕೂಡ ನಡೆಯುತ್ತಿದೆ. ಅಭಿವೃದ್ಧಿ ಎಂದರೆ ಕೇವಲ ಸರ್ಕಾರದಿಂದ ಬಂದ ಅನುದಾನವನ್ನ ಕ್ಷೇತ್ರದ ಅಭಿವೃದ್ಧಿಗೆ ಬಳಸುವುದಲ್ಲ. ಹಳಿಯಾಳದಲ್ಲಿ ಉಸ್ತುವಾರಿ ಸಚಿವರು ಇಷ್ಟು ವರ್ಷ ಮಾಡಿದ್ದೂ ಇದೆ. ಉಸ್ತುವಾರಿ ಸಚಿವರಾದವರು ಆರ್ಥಿಕ ಸಂಪನ್ಮೂಲಗಳನ್ನ ಒಂದು ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಹೀಗಾಗಿ ಪ್ರಾದೇಶಿಕ ಅಸಮಾನತೆ ಮನೋಭಾವ ಜನರಲ್ಲಿ ಹೆಚ್ಚಾಗಿ ಜಿಲ್ಲೆಯ ವಿಭಜನೆ ಕೂಗು ಎದ್ದಿದೆ ಎಂದು ಸುನಿಲ್ ಹೆಗಡೆ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಬಿಜೆಪಿ ಧುರೀಣರಾದ ರಾಜು ಭಂಡಾರಿ, ನಾಗೇಶ್ ಕುರ್ಡೇಕರ್, ಕಿಶನ್ ಇದ್ದರು. ದಾಂಡೇಲಿ ತಾಲೂಕಾ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು
ಫೆಬ್ರವರಿ 28ರಂದು ಗ್ರಾಮೀಣ ಭಾಗವಾದ ಆಲೂರಿನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಆಲೂರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ದಾಂಡೇಲಿ ತಾಲೂಕಾ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಗ್ರಾಮೀಣ ಭಾಗದಲ್ಲಿ ನಡೆಸಲು ನಿಶ್ಚಯಿಸಿರುವುದು ಸ್ವಾಗತ. ಗ್ರಾಮೀಣ ಭಾಗದಲ್ಲಿಯೂ ಕೂಡ ಸಾಹಿತ್ಯದ ಅಭಿರುಚಿಯನ್ನ ಹೆಚ್ಚಿಸಬೇಕಾಗಿದೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ನಡೆಯುವ ಈ ಸಮ್ಮೇಳನವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎಂದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಲೂರಿನಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸೋಣ. ಆಲೂರಿನ ಜನತೆ ಸೇರಿದ ಹಾಗೆ ತಾಲೂಕಿನ ಪ್ರತಿಯೊಬ್ಬರೂ ಇದಕ್ಕಾಗಿ ಶ್ರಮಿಸಬೇಕು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ದಾಂಡೇಲಿ ತಾಲೂಕು ಆದ ನಂತರದಲ್ಲಿ 2 ಸಮ್ಮೇಳನಗಳು ನಗರ ಪ್ರದೇಶದಲ್ಲಿ ನಡೆದಿತ್ತು. ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಸಮ್ಮೇಳನ ನಡೆಸಲು ನಿರ್ಧರಿಸಲಾಗಿದೆ. ಆಲೂರಿನ ಗ್ರಾಮಸ್ಥರು ಕೂಡ ಆತಿಥ್ಯ ವಹಿಸಿಕೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಸಮ್ಮೇಳನದ ಯಶಸ್ವಿಗೆ ಸರ್ವರ ಸಹಕಾರದ ಅಗತ್ಯವಿದೆ ಎಂದರು. ಸುಮಾರು 108 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಸಂಸ್ಥೆ ಮೈಸೂರು ರಾಜರಿಂದ ಸ್ಥಾಪಿಸಿದ್ದು, ಅಲ್ಲಿಂದ ಇಲ್ಲಿಯವರೆಗೆ ಸರ್ಕಾರದ ಅನುದಾನವನ್ನು ಪಡೆಯುತ್ತಾ ಬಂದಿದೆ. ಆದರೂ ಕೂಡ ಸ್ವಾಯತ್ತ ಸಂಸ್ಥೆಯಾಗಿ ಕನ್ನಡದ ಏಕಮೇವ ಸಂಸ್ಥೆ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ತಾಲೂಕು ಸಮ್ಮೇಳನಗಳನ್ನ ತನ್ನ ತಾಲೂಕು ವ್ಯಾಪ್ತಿಯಲ್ಲಿ, ಜಿಲ್ಲಾ ಸಮ್ಮೇಳನಗಳನ್ನ ಜಿಲ್ಲೆಯಲ್ಲಿ, ರಾಜ್ಯ ಸಮ್ಮೇಳನಗಳನ್ನ ಬೇರೊಂದು ಪ್ರದೇಶದಲ್ಲಿ ಮಾಡುವಂತ ಪರಿಪಾಠವನ್ನ ಹಮ್ಮಿಕೊಂಡು ಬಂದಿದೆ. ನಮ್ಮ ದಾಂಡೇಲಿ ತಾಲೂಕಾದ ನಂತರದಲ್ಲಿ 2 ಸಮ್ಮೇಳನಗಳನ್ನ ನಾವು ಮಾಡಿದ್ದೀವಿ. ಈಗ ಹಾಗೆ ನೋಡಿದ್ರೆ ದಾಂಡೇಲಿ ಮತ್ತು ಹಳಿಯಾಳ ಅವಿಭಜಿತ ತಾಲೂಕು ಇರುವಂತಹ ಸಂದರ್ಭದಲ್ಲಿ ಈಗ 11ನೆಯ ಸಮ್ಮೇಳನ ಆಗಬೇಕು. ಅದು ಅನಿವಾರ್ಯವಾಗಿ ಆ ಸಮ್ಮೇಳನದ ಸಂಖ್ಯೆ ಹಳಿಯಾಳಕ್ಕೆ ಹೋಗಿದ್ರಿಂದ ನಾವು ಮೊದಲ ಮತ್ತು 1 ಮತ್ತು 2ನ ಸಮ್ಮೇಳನಗಳನ್ನ ಈಗ ಮುಗಿಸಿದ್ವಿ. ಇದು 3ನೆಯ ಸಮ್ಮೇಳನ. ವಿಶೇಷವಾಗಿ ನಾವು ಚಟುವಟಿಕೆಗಳನ್ನ ಗ್ರಾಮೀಣ ಭಾಗದಲ್ಲೂ ಮಾಡಬೇಕನ್ನುವ ಕಾರಣಕ್ಕಾಗಿ ಈ ಬಾರಿ ಆಲೂರನ್ನ ಸಮ್ಮೇಳನವನ್ನ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿಯನ್ನ ರಚಿಸಲಾಯಿತು. ಸಭೆಯ ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಾಮನ್ ಮಿರಾಶಿ, ಜಿಲ್ಲಾ ಕಸಪ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆಹುಸೂರ್, ಆಲೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಹೆಳವರ್ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿದರು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮಣ್ ಜಾಧವ್, ಲಕ್ಷ್ಮೀಬಾಯಿ ಹರಿಜನ್, ಆಲೂರಿನ ಪ್ರಮುಖರಾದ ಪರಶುರಾಮ್ ಎಚ್ಬಿ ಸೇರಿದಂತೆ ಹಲವರಿದ್ದರು. ಗ್ರಾಮ ಲೆಕ್ಕಾಧಿಕಾರಿ ರವಿ ಕಮ್ಮಾರ್ ಸ್ವಾಗತಿಸಿದ್ರು. ದಾಂಡೇಲಿ ಕಸಪ ಅಧ್ಯಕ್ಷ ನಾರಾಯಣ್ ನಾಯ್ಕ್ ವಂದಿಸಿದ್ರು. ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ನಿರೂಪಿಸಿದ್ರು. ತಹಶೀಲ್ದಾರ್, ಜಿಲ್ಲಾಧಿಕಾರಿ ಕೋರ್ಟ್ಗಳಲ್ಲಿ ಪ್ರಕರಣಗಳು ಸಮಾರೋಪಾದಿಯಲ್ಲಿ ವಿಲೇವಾರಿ ಆಗುತ್ತಿದೆ. ಆದರೆ ಉಪವಿಭಾಗಾಧಿಕಾರಿ ನ್ಯಾಯಾಲಯಗಳ ಕಾರ್ಯವೈಖರಿ ಸುಧಾರಿಸಬೇಕು. ಈ ಬಗ್ಗೆ ಉಪವಿಭಾಗಾಧಿಕಾರಿಗಳಿಗೆ ಕೊನೆಯ ಎಚ್ಚರಿಕೆ ಕೊಡಿ ಎಂದು ಸಿಎಂ ಸಿದ್ದರಾಮಯ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೃಷ್ಣಾದಲ್ಲಿ ನಡೆಸಿದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಸೂಚನೆ ನೀಡಿದ್ದು, ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ವಿಲೇವಾರಿ ವೇಗ ಕಡಿಮೆ ಇರುವುದನ್ನು ತಾಂತ್ರಿಕ ಕಾರಣ ಸಮೇತ ಸಚಿವ ಕೃಷ್ಣ ಬೈರೇಗೌಡರು ಸಿಎಂಗೆ ವಿವರಿಸಿದ್ದಕ್ಕೆ ಅಧಿಕಾರಿಗಳಿಗೆ ಕೊನೆಯ ಎಚ್ಚರಿಕೆ ನೀಡಿ ಎಂದು ಸೂಚಿಸಿದರು. ಜಿಲ್ಲಾಧಿಕಾರಿ ನ್ಯಾಯಾಲಯಗಳಲ್ಲಿ 9,947 1 ವರ್ಷಕ್ಕೂ ಅಧಿಕ ಅವಧಿಯಿಂದ ಬಾಕಿ ಇತ್ತು. ಈಗ ಇದರ ಪ್ರಮಾಣ ಕೇವಲ 6,000ಕ್ಕೆ ಇಳಿದಿದೆ. ಜಮೀನು ಖಾತೆಗೆ ಆಧಾರ್ ಸೀಡಿಂಗ್ ಮಾಡಲಾಗುತ್ತಿದೆ. ರಾಜ್ಯದಲ್ಲಿ ಇದುವರೆಗೆ 2.22 ಕೋಟಿ ಖಾತೆಗಳಿಗೆ ಆಧಾರ್ ಸೀಡಿಂಗ್ ಮಾಡಲಾಗಿದ್ದು, ಇದರಿಂದ ನಕಲಿ ದಾಖಲೆ ಸೃಷ್ಟಿಸುವುದನ್ನು ತಡೆಯಲು ಸಾಧ್ಯವಾಗಿದೆ. ಭೂ ಪರಿವರ್ತನೆಯಾಗದೆ ವಾಣಿಜ್ಯ ಉದ್ದೇಶಗಳಿಗೆ ಜಮೀನು ಬಳಕೆ ಪ್ರಕರಣಗಳನ್ನು ಪತ್ತೆ ಹಚ್ಚಲು ಇದರಿಂದ ಸಾಧ್ಯವಾಗಿದೆ. ಅನಧಿಕೃತ ಬಡಾವಣೆಗಳಿಗೆ ಖಾತಾ ನೀಡುವುದನ್ನು ಸ್ಥಗಿತಗೊಳಿಸಲು ಈಗಾಗಲೇ ಸೂಚನೆ ನೀಡಿದ್ದೇವೆ. ಒಂದು ಅವಧಿಗೆ ಬಿ ಖಾತಾ ನೀಡುವ ಪ್ರಕ್ರಿಯೆ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ಇನ್ನು ಮುಂದೆ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ನೋಡಿಕೊಳ್ಳಬೇಕು ಎನ್ನುವ ಸೂಚನೆ ನೀಡಿದರು. ರಾಜ್ಯದಲ್ಲಿ ಹಲವು ಪ್ರಕರಣಗಳಲ್ಲಿ ಜಮೀನುಗಳ ಖಾತೆ ಇನ್ನೂ ನಿಧನ ಹೊಂದಿದವರ ಹೆಸರಿನಲ್ಲಿಯೇ ಇದೆ. ಪೌತಿ ಖಾತೆ ಅಭಿಯಾನದ ಮೂಲಕ ಮಾಲೀಕರ ಹೆಸರಿಗೆ ಜಮೀನು ಮಾಡುವ ನೋಂದಣಿ ಮಾಡುವ ಕಾರ್ಯವನ್ನ ತ್ವರಿತಗೊಳಿಸಬೇಕು ಎನ್ನುವ ಸೂಚನೆ ನೀಡಿದ್ರು. ಖಾತೆ ಬದಲಾವಣೆ ಪ್ರಕ್ರಿಯೆಯನ್ನ 65% ಪ್ರಕರಣಗಳಲ್ಲಿ 1 ದಿನದ ಒಳಗಾಗಿ ಮಾಡಲಾಗುತ್ತಿರುವುದು ಒಳ್ಳೆಯ ಸಂಗತಿ. ಆಟೋ ಮ್ಯೂಟೇಷನ್ ಮೂಲಕ ಇದು ಸಾಧ್ಯವಾಗಿದೆ. ಭೂ ಪರಿವರ್ತನೆ ಸಂಪೂರ್ಣ ಪ್ರಕ್ರಿಯೆಯನ್ನು 1 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು. ಮಾಸ್ಟರ್ ಪ್ಲಾನ್ ಆದ ಕಡೆ ಮತ್ತೆ ಭೂ ಪರಿವರ್ತನೆ ಅಗತ್ಯವಿಲ್ಲ ಎಂದು ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ. ಈ ಕುರಿತು ಆದೇಶವನ್ನ ಆದಷ್ಟು ಬೇಗನೆ ಹೊರಡಿಸಿ ನಗರ ಪ್ರದೇಶದಲ್ಲಿ ಮಾಸ್ಟರ್ ಪ್ಲಾನ್ ಕಾಲದಿಂದ ಕಾಲಕ್ಕೆ ನವೀಕರಿಸಬೇಕು. ಮ್ಯೂಟೇಷನ್ ಭೂ ಪರಿವರ್ತನೆ ಪ್ರಕರಣಗಳಲ್ಲಿ ಜನಸಾಮಾನ್ಯರಿಗೆ ಯಾವುದೇ ಕಿರುಕುಳ
ಅನಗತ್ಯ ವಿಳಂಬವಾಗದಂತೆ ಎಚ್ಚರಿಕೆ ವಹಿಸಿ ಎಂದು ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆ ನೀಡಿದರು. ಕಂದಾಯ ನ್ಯಾಯಾಲಯಗಳಲ್ಲಿ ಪ್ರಕರಣಗಳನ್ನು ಆದ್ಯತೆ ಮೇರೆಗೆ ವಿಲೇವಾರಿ ಮಾಡಬೇಕು. ವಿಳಂಬಕ್ಕೆ ಅವಕಾಶ ಇರಬಾರದು. ತಹಶೀಲ್ದಾರ್ ನ್ಯಾಯಾಲಯಗಳಲ್ಲಿ 3 ತಿಂಗಳ ಒಳಗಾಗಿ ಪ್ರಕರಣಗಳ ವಿಲೇವಾರಿ ಮಾಡಬೇಕು ಎಂದು ಸೂಚಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಗೋಸೇವಾ ಗತಿವಿಧಿ ಕರ್ನಾಟಕ ರಾಧಾಸುರಭಿ ಗೋಮಂದಿರ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟಿಯಿಂದ ಡಿಸೆಂಬರ್ 31ರಿಂದ ಮಾರ್ಚ್ 29ರವರೆಗೆ ರಾಜ್ಯಾದ್ಯಂತ ನಡೆಯಲಿರುವ ನಂದಿ ರಥಯಾತ್ರೆಯನ್ನು ಹಳಿಯಾಳ ಪಟ್ಟಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ನಂದಿ ರಥಯಾತ್ರೆಯ ಗೋವಿಗೆ ಹಣ್ಣು ಹಂಪಲು ನೀಡಿ ಶ್ರೀಕೃಷ್ಣನಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಯಲ್ಲಿ ರಥಯಾತ್ರೆ ನಡೆಸಲಾಯಿತು. ವಿವಿಧ ಭಜನಾ ತಂಡಗಳು ಮೆರವಣಿಗೆಯುದ್ದಕ್ಕೂ ಕುಣಿತ ಭಜನೆಯ ಮೂಲಕ ಶ್ರೀಕೃಷ್ಣ ದೇವರು ಮತ್ತು ಗೋವಿನ ರಥಯಾತ್ರೆಯನ್ನ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ನಂದಿ ರಥಯಾತ್ರೆಯು ವಿಷಮುಕ್ತ ಗಾಳಿ, ಮಣ್ಣು, ಆಹಾರ, ಪ್ರಕೃತಿ, ಪರಿಸರ ಸಂರಕ್ಷಣೆ, ಪಂಚಗವ್ಯ ಚಿಕಿತ್ಸೆ, ರೋಗಮುಕ್ತ ಭಾರತ, ಸಾಮೂಹಿಕ 1-11-108 ವಿಷ್ಣು ಸಹಸ್ರನಾಮ ಪಠಣ, 1 ಕೋಟಿ ಗೋಮಯ ದೀಪ ಬೆಳಗಿಸುವುದು, ನಂದಿ ಪೂಜೆ, ಗೋಕತೆ, ಮನೆ ಮನೆಯಲ್ಲಿ ಗೋವು, ಗವ್ಯ ಉತ್ಪನ್ನ ಬಳಕೆ ಪ್ರಚಾರ, ದೇಸಿ ಗೋಮಾತೆಯ ಮಹಿಮೆ ಜನರಿಗೆ ತಿಳಿಸುವುದು, ದೇಸಿ ಗೋಮಾತೆ ಹಾಗೂ ಭೂಮಾತೆಗೆ ಇರುವ ಸಂಬಂಧ ಜನರಿಗೆ ತಿಳಿಸುವುದು, ಗೋಮಾತೆಗೆ ರಾಷ್ಟ್ರೀಯ ಮಾನ್ಯತೆ ದೊರಕಿಸುವುದು, ಸಹಜ ಕೃಷಿ ವಿಸ್ತರಣೆ, ಸ್ವದೇಶಿ ಗವ್ಯ ಉತ್ಪನ್ನ ಬಳಕೆ, ದೇಸಿ ಬೀಜ ಸಂರಕ್ಷಣೆ, ಧರ್ಮ ಜಾಗೃತಿ, ಸಾಮಾಜಿಕ ಸಾಮರಸ್ಯ, ಗ್ರಾಮ ವಿಕಾಸ, ಭಾರತೀಯ ಕುಟುಂಬ ಪದ್ಧತಿ ರಕ್ಷಣೆ, ಭಾರತೀಯ ಕುಟುಂಬ ಪದ್ಧತಿ ಸಂರಕ್ಷಣೆ, ಭಾರತೀಯ ಸಂಸ್ಕೃತಿ ಉಳಿಸಿ ಬೆಳೆಸುವುದು, ಉದ್ಯೋಗ ಸೃಷ್ಟಿ, ಋಣಮುಕ್ತ ಭಾರತ, ಸಮೃದ್ಧ ಭಾರತ, ವಿಶ್ವಗುರು ಭಾರತದ ಉದ್ದೇಶದಿಂದ ಹೊಂದಿದೆ. ಗೋವು ಇಲ್ಲದೆ ಭೂಮಿಯ ಉಳಿವು ಇಲ್ಲ ಅಂತ ಹೇಳುತ್ತಾ ಒಂದಷ್ಟು ಗೋವನ್ನು ಉಳಿಸುವ ಬಗ್ಗೆ, ಗೋವನ್ನು ಹೇಗೆ ರೈತರು ಉಳಿಸಬಹುದು, ಗ್ರಾಮದ ಜನರು ಉಳಿಸಬಹುದು ಅದರ ಬಗ್ಗೆ ತಿಳಿಯಪಡಿಸುತ್ತಾ ಕೆಲವು ಗ್ರಾಮಗಳನ್ನು ದತ್ತು ತೆಗೆದುತ್ತಾ ಅಲ್ಲೆಲ್ಲಿ ಗೋಶಾಲೆಗಳನ್ನು ನಿರ್ಮಾಣ ಮಾಡುತ್ತಾ ಗೋವು ಶಾಲೆಯ ಬಗ್ಗೆ ಪ್ರೇರಣೆಯನ್ನು ಕೊಡುತ್ತಾ ಇಲ್ಲಿ ಬಂದು ಮುಟ್ಟಿದೆ. ಇದು 88 ದಿವಸ ಪೂರ್ತಿ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಗ್ರಾಮಗಳಿಗೂ ನಗರಗಳಿಗೂ ಹೋಗ್ಲಿಕ್ಕಿದೆ. ಮಂಗಳೂರಲ್ಲಿ ರಾಮನವಮಿಯ ದಿವಸ ಸಮಾರೋಪಗೊಳ್ಳಿಕ್ಕಿದೆ. ಅದಕ್ಕೆ ರಾಷ್ಟ್ರಪತಿಯವರು ಸಹ ಬರುವ ಆಲೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಗೋವು ರಾಷ್ಟ್ರ ಪ್ರಾಣಿ ಆಗಬೇಕೆಂಬುದು ಈ ಉದ್ದೇಶ. ಈ ಸಂದರ್ಭದಲ್ಲಿ ಬಿಎಸ್ ಶಿವಪ್ಪ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷ ಉದಯ್ ಹುಲಿ, ಕರ್ನಾಟಕ ಸಂರಕ್ಷಣಾ ವೇದಿಕೆ ಹಳಿಯಾಳ ಘಟಕದ ಅಧ್ಯಕ್ಷ ಬಸವರಾಜ್ ಬಂಡಿಗೇರಿ ಮಠ, ಡಾಕ್ಟರ್ ವಾದಿರಾಜ್ ಕುಲಕರ್ಣಿ, ವಾರಕರಿ ಭಜನಾ ಮಂಡಳಿ ಹಾಗೂ ಇತರರು ಇದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ.
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.